ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ 2025 ಆಗಸ್ಟ್ ತಿಂಗಳಿನಲ್ಲಿ ವೃಷಭ ರಾಶಿಯ ಭವಿಷ್ಯ, ಈ ತಿಂಗಳು ಇವರಿಗೆ ಯಾವೆಲ್ಲ ಫಲಗಳಿವೆ ಮತ್ತು ಇವರ ಜೀವನ ಹೇಗೆ ನಡೆಯಲಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಆರೋಗ್ಯ ವಿಚಾರ, ಹಣಕಾಸಿನ ವಿಚಾರ, ಇನ್ನೂ ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತೀವಿ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಬ್ರಹ್ಮಾಂಡ ನಾಯಕನಾದ ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ವೃಷಭ ರಾಶಿ ಚಕ್ರದಲ್ಲಿರುವ ಜನರಿಗೆ ಗುರು ಮತ್ತು ಚಂದ್ರನ ಆಸ್ಥಾನ ಚೆನ್ನಾಗಿರುತ್ತದೆ ಹಾಗೂ ಬುಧನ ಆಸ್ಥಾನ ಕೂಡ ಅಷ್ಟೇ ಚೆನ್ನಾಗಿದೆ. ಏನಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳು ಬರುವಂತ ಸನ್ನಿವೇಶಗಳು ಇರುತ್ತವೆ. ನೀವು ಮಾಡುವಂತ ಕೆಲಸ ಕಾರ್ಯಗಳು ತುಂಬಾ ಯಶಸ್ಸಿನ ಮೂಲಕ ಸಾಗುತ್ತವೆ. ಸಣ್ಣ ಸಣ್ಣ ವಿಚಾರಕ್ಕೆ ಕೂಡ ಮೂಗಿನ ತುದಿಯಲ್ಲಿ ಕೋಪ ಇರುವುದರಿಂದ ಯಾವುದೂ ಸರಿ ಹೋಗುವುದಿಲ್ಲ. ಸ್ವಲ್ಪ ಸಮಾಧಾನವಾಗಿರಿ. ಶಿವನ ಧ್ಯಾನವನ್ನು ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಶಿವನ ಮಂತ್ರವನ್ನು ಜಪಿಸಿ. ಇದರಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಾ. ಸಮಾಜದಲ್ಲಿರುವಂಥ ಜನರು, ನಿಮ್ಮ ಜೊತೆಯಲ್ಲಿರುವವರು, ನಿಮ್ಮ ಕುಟುಂಬದವರು ಸಾಕಷ್ಟು ನಿಮ್ಮ ಜೊತೆ ವಿನಾಯಿತಿಯಿಂದ ಮಾತಾಡ್ತಾರೆ. ಆದರೆ ಆ ವಿನಾಯಿತಿಯಿಂದನೇ ಅಲ್ಲೇ ಸ್ವಲ್ಪ ಚಿಂತನೆ ಮಾಡುವಂಥ ಸಂದರ್ಭ ಬರಬಹುದು. ಸ್ವಲ್ಪ ಜಾಗರೂಕರಾಗಿರಿ. ನೀವು ಯಾರನ್ನು ನಂಬಿದಿರಿ, ನಂಬಿದವರಿಂದ ಸಾಕಷ್ಟು ಮೋಸ ಹೋಗಬಹುದು. ತುಂಬ ಜಾಗರೂಕತೆಯಿಂದ ಬಹಳ ಎಚ್ಚರಿಕೆಯ ನಡೆಯಬೇಕಾಗುತ್ತದೆ. ಈ ವೃಷಭ ರಾಶಿ ಜನರಿಗೆ ತಂಪು ತುಂಬ ಕಡಿಮೆ ಆಗುತ್ತೆ. ಅಂದರೆ ಶೀತ ಆಗ್ಬೋದು, ನೆಗಡಿ ಆಗ್ಬೋದು, ನೆಗಡಿಯಿಂದ ತಲೆನೋವು, ಈ ಥರ ಇನ್ನೂ ಅನೇಕ ಸಮಸ್ಯೆಗಳು ಬರ್ತವೆ ಆರೋಗ್ಯದಲ್ಲಿ. ಒಂದು ಸ್ವಲ್ಪ ತಂಪಾದರೆ ನೆಗಡಿ, ಕೆಮ್ಮು, ಶೀತ ಬಾಧೆ ಬಾಧಿಸುವುದರಿಂದ ಪ್ರಾರಂಭಿಕ ಹಂತದಲ್ಲಿ ಏನು ಅನ್ಸಲ್ಲ. ಆದರೆ ಮುಂದೆ ಕೆಲಸ ಕಾರ್ಯ, ವ್ಯಾಪಾರ ವ್ಯವಹಾರ, ಉದ್ಯೋಗದಲ್ಲೇ ಸ್ವಲ್ಪ ಫುಲ್ ಸ್ಟಾಪ್ ಇಟ್ಟಂಗಾಗುತ್ತೆ. ಹಾಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸುವುದು ಉತ್ತಮ. ಯಾವ ಕೆಲಸವೂ ಕೂಡ ಅಷ್ಟೊಂದು ಸ್ಪೀಡಾಗಿ ನಡೆಯುವಂಥದ್ದಲ್ಲ. ನಿಮ್ಮ ಚಿಂತನೆಯನ್ನು ಯಾವ ಕ್ರಮದಲ್ಲಿ ಮಾಡ್ತೀರಾ, ಯಾವ ಕ್ರಮದಲ್ಲಿ ನಡೆಸ್ತೀರಾ, ಯಾವುದನ್ನು ಮಾಡಿದರೆ ಸರಿ ಇರುತ್ತೆ, ಇದನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಖಂಡಿತ ನಿಮ್ಮಲ್ಲಿದೆ. ನೀವು ಮಾಡುವಂಥ ವ್ಯಾಪಾರ ವ್ಯವಹಾರ ಕೆಲಸದಲ್ಲಿ ಲಾಭವನ್ನು ಪಡೆಯಬೇಕಂದ್ರೆ ನಿಮ್ಮ ಮನೆ ದೇವರ ಆಶೀರ್ವಾದ ತುಂಬ ಮುಖ್ಯ. ಆಗಾಗ ನಿಮ್ಮ ಮನೆ ದೇವರನ್ನು ಪ್ರಾರ್ಥಿಸಿಕೊಳ್ಳುವುದು ಉತ್ತಮ. ವೃಷಭ ರಾಶಿಯವರು ಯಾವುದಾದ್ರು ವಿಷಯಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ. ಮನಸ್ಸಿಗೆ ನೆಮ್ಮದಿಯಿಲ್ಲದ ಥರ ಮಾಡ್ಕೊಳ್ತೀರಾ. ಅಧಿಕವಾದಂಥ ಚಂಚಲತೆಗೆ ಒಳಗಾಗ್ತೀರಿ. ಮೌನದಿಂದ ಇರ್ತೀರಿ. ಯಾರೊಬ್ಬರನ್ನು ಅಸಲ್ಮುಖಿಯಾಗಿ ನಗುನಗುತ್ತಾ ಮಾತಾಡ್ಸೋಕ್ಕೆ ಆಗುತ್ತಿರಲ್ಲ. ನಿಮಗೆ ಯಾವ್ದು ಬೇಡ ಅನಿಸುತ್ತೋ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಹೋಗ್ತೀರಾ. ಮುಂದೆ ಇನ್ನೂ ಏನೂ ಆಗಿರಲ್ಲ, ಆದರೆ ಆಗ್ಬಿಡುತ್ತೆ ಅಂತ ನೀವು ಭಯವನ್ನು ಪಡ್ತೀರಾ. ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಏನೂ ಆಗುವುದಿಲ್ಲ. ಸಾಧ್ಯವಾದರೆ ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಉದ್ದು ಅಕ್ಕಿಯನ್ನು ಏಕಕಾಲದಲ್ಲಿ ದೃಷ್ಟಿಯನ್ನು ತೆಗೆದುಕೊಂಡು ಮನೆಯಿಂದ ಆಚರಿಸಿದರೆ ಸ್ವಲ್ಪ ನೆಮ್ಮದಿ ಶಾಂತಿಯಿಂದ ಇರ್ತೀರ. ಆದರೆ ನೀವು ಏನೇ ಮಾಡ್ಬೇಕಂದ್ರೂ, ಯಾವುದೇ ವ್ಯಾಪಾರ ವ್ಯವಹಾರ ಅಥವಾ ಕೆಲಸ ಮಾಡ್ಬೇಕಂದ್ರೂ ವೇಗವಾಗಿ ನಡೆಯುವುದಿಲ್ಲ. ನಿಮ್ಮ ವೃತ್ತಿಯ ಅಭಿವೃದ್ಧಿಗಾಗಿ, ನಿಮ್ಮ ಜೀವನದ ಅಭಿವೃದ್ಧಿಗಾಗಿ, ನಿಮ್ಮ ಸಾಧನೆಯ ಅಭಿವೃದ್ಧಿಗಾಗಿ ನೀವು ಏನು ಮಾಡ್ಬೇಕು ಅನ್ಕೊಂಡಿರ್ತೀರೋ ಅದನ್ನು ಸಾಧ್ಯವಾಗಿ ಸಾಧನೆ ಮಾಡ್ಬೇಕಂದ್ರೆ ಯಾವ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಯಾಗಿ ಹೊಂದಿ ಅದರಿಂದ ಲಾಭ ಪಡಿಬೇಕು ಅಂತ ಚಿಂತನೆ ಮಾಡ್ತಿದ್ದೀರೋ ಅದು ಆಗ್ಬೇಕಂದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ ಅಂತ ಪ್ರಾರ್ಥಿಸಿಕೊಳ್ಳಿ. ಹಾಗೂ ನಿಮ್ಮ ಕಾರ್ಯಗಳನ್ನು ಏನಾದರೂ ಕಾರ್ಯರೂಪಕ್ಕೆ ತರಬೇಕಂದ್ರೆ ಮನೆಯವರ ಮಾರ್ಗದರ್ಶನವನ್ನು ಪಡೆಯಿರಿ. ಮತ್ತು ಅದರಲ್ಲೂ ಹೆಣ್ಮಕ್ಳು ಮೂಗಿನ ತುದಿಯಲ್ಲಿ ಕೋಪವನ್ನು ಇಟ್ಕೊಂಡಿರ್ತಾರೆ. ಕೋಪವನ್ನು ಕಡಿಮೆ ಮಾಡುವುದು ಒಳ್ಳೆಯದು. ಯಾಕಂದರೆ ವ್ಯಾಪಾರ ವ್ಯವಹಾರ ಅಥವಾ ಇತರೆ ಸನ್ನಿವೇಶಗಳಲ್ಲಿ ಕೋಪ ಒಳ್ಳೆಯದಲ್ಲ. ಏನೇ ಮಾಡ್ಬೇಕಂದ್ರೂ ಒಳ್ಳೆಯ ಮನಸ್ಸಿನಿಂದ ಮಾಡಿ. ಆಗಷ್ಟೇ ನೀವು ಅದನ್ನು ಕಾರ್ಯಗತಗೊಳಿಸಬಹುದು. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಅಸಾಧ್ಯವಾದದನ್ನು ಸಾಧ್ಯಪಡಿಸಿಕೊಳ್ಳಬಹುದು. ಮುಂದೆ ಏನಾದರೂ ಸಾಧನೆ ಮಾಡಬಹುದು. ಇಷ್ಟೆಲ್ಲ ಆಗಬೇಕಂದ್ರೆ ನಿಮ್ಮ ಮನಸ್ಸಲ್ಲಿರುವಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಬೇಕು. ನಿಮಗೆ ಸಾಕಷ್ಟು ಅದೃಷ್ಟ ಇರುವಂಥದ್ದು. ಸರ್ಕಾರದಿಂದ ಕೆಲಸ ಆಗಬೇಕಂದ್ರೆ, ಮೇಲಧಿಕಾರಿಗಳಿಂದ ನಿಮ್ಮ ಕೆಲಸವನ್ನು ನಡೆಸಬೇಕಾದ್ರೆ ಮತ್ತು ನೀವು ಅಂದ್ಕೊಂಡಿರೋ ಹಾಗೆ ಏನಾದರೂ ಸಾಧನೆಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇದರ ಫಲಾಫಲಗಳು ಸಾಕಷ್ಟು ಇವೆ. ಮತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕಂದ್ರೆ ಮಾತ್ರ ಸ್ವಲ್ಪ ಕುಂಠಿತವಾಗಬಹುದು. ಇದಕ್ಕಾಗಿ ನೀವು ಮಾಡಬೇಕಾಗಿರೋದು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬಹುದು. ಸಾಧ್ಯವಾದರೆ ವಿಷ್ಣು ದೇವಾಲಯಕ್ಕೆ ತುಳಸಿಯನ್ನು ಅರ್ಚನೆ ಮಾಡಿ. ಮನೆಯಿಂದ ಹೊರಡುವಾಗ ನಿಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನೀವು ಮನೆಯಿಂದ ಹೊರಟಿದ್ದೇ ಆದರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಾ. ಏನೇ ಆದರೂ ನಮ್ರತೆಯ ಬದುಕು ಹೆಚ್ಚಿನ ಫಲವನ್ನು ಕೊಡತಕ್ಕಂಥದ್ದು. ನೀವು ಮಾಡುವ ಕೆಲಸವನ್ನು ಗೌರವಿಸಬೇಕು. ನೀವು ಮಾಡುವ ಕೆಲಸವನ್ನು ಇಷ್ಟಪಡಬೇಕು. ನಿಮ್ಮ ಮಾರ್ಗದರ್ಶನವನ್ನು ನೀಡುವಂಥ ನಿಮ್ಮ ಕುಲಸ್ಥರು ಅಥವಾ ನಿಮ್ಮ ಕುಟುಂಬದವರು, ಹೊರಗಿನ ಜನರು, ನಿಮ್ಮ ಸ್ನೇಹಿತರನ್ನು ಅವರ ಮಾತನ್ನು ಸ್ವಲ್ಪ ಆಲಿಸಬೇಕು. ಆಗಷ್ಟೇ ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಂಡಂಗಾಗುತ್ತೆ. ಆರ್ಥಿಕ ಸಂಕಷ್ಟದಿಂದ ಸ್ವಲ್ಪ ಮಟ್ಟಿಗೆ ಮುಕ್ತರಾಗಬಹುದು. ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಒಂದು ಹೊಸತನವನ್ನು ಕಾಣಬಹುದು. ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು. ವೃದ್ಧರು ತಮ್ಮ ಮನಸ್ಸಿಗೆ ಅಂದ್ಕೊಂಡಿರುವಂಥ ಸ್ವಲ್ಪ ಸಮಾಧಾನವನ್ನು ತಂದ್ಕೊಳ್ಬಹುದು. ಆದರೆ ಇದೆಲ್ಲ ಸಾಧ್ಯವಾಗಬೇಕಂದ್ರೆ ಹನುಮನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ.
ಇದರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಪೂರ್ತಿಯಾಗಿ ಮಾಡ್ಕೊಳ್ಳಿ. ಯಾವುದೋ ಒಂದು ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೋ ಒಂದು ಕೆಲಸವನ್ನು ಕಾರ್ಯವನ್ನು ಮಾಡಬೇಕಾದ್ರೂ ಸ್ವಲ್ಪ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ. ಅದರಿಂದ ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ, ಸಾಕಷ್ಟು ಏಳಿಗೆಯನ್ನು ಕಾಣ್ತೀರಾ. ಒಂದಷ್ಟು ಲಾಭ ಇದ್ರೆ ಒಂದಷ್ಟು ನಷ್ಟ ಇದೆ. ಸಮಾಧಾನದಿಂದ ಇರಿ. ಸ್ವಲ್ಪ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ಏನು ಮಾಡಬೇಕಂದ್ರೆ ಸ್ವಲ್ಪ ಆಲೋಚನೆ ಮಾಡಿ. ಯಾಕೆಂದ್ರೆ ಸಣ್ಣ ಸಣ್ಣ ಸಮಸ್ಯೆಗಳು ಅಂದ್ಕೊಂಡ್ರೆ ಅದು ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಆಗಬಹುದು. ಸಮಸ್ಯೆಗೊಂದು ಪಾರಿಲ್ಲದೆ ಥರ ಆಗುತ್ತೆ. ಅಲ್ಲೇ ಸ್ವಲ್ಪ ತೊಂದರೆ ಆಗುವಂಥ ಲಕ್ಷಣಗಳು ಸಾಕಷ್ಟು ಇವೆ. ಅದಕ್ಕಾಗಿ ತಾಯಿ ಲಕ್ಷ್ಮೀದೇವಿ, ರಾಜರಾಜೇಶ್ವರಿ, ಭುವನೇಶ್ವರಿ, ದುರ್ಗಾದೇವಿ, ಆದಿಶಕ್ತಿಯನ್ನು ನೆನೆಸಿಕೊಳ್ಳಿ. ಮನೆಯಿಂದ ಆಚೆ ಬರುವಾಗ ಪಶ್ಚಿಮಾಭಿಮುಖವಾಗಿ ಶನೇಶ್ವರನ ಆರಾಧನೆಯನ್ನು ಮಾಡಿ. ಓಂ ಶಂ ಶನೇಶ್ವರಾಯ ನಮಃ ಅಂತ ಅನ್ಕೊಂಡ್ಬಿಟ್ಟು ಆಮೇಲೆ ಮನೆಯಿಂದ ಆಚೆ ಬನ್ನಿ. ಹೀಗೆ ಶನೇಶ್ವರನ ಮಹಾಮಂತ್ರವನ್ನು ಪಠಿಸುವುದರಿಂದ ಹೆಚ್ಚಿನ ಕಾರ್ಯವನ್ನು ಸಿದ್ಧಪಡಿಸ್ಕೊಳ್ತೀರಾ. ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರುಗಳಿವೆ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಇಲ್ಲದ ಥರ ಆಗುತ್ತೆ. ನಿಮಗೆ ತುಂಬ ಹತ್ತಿರವಾದಂಥವರಿಂದ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಅಥವಾ ಮನಸ್ತಾಪಗಳು ಬರುವಂಥ ಸನ್ನಿವೇಶಗಳು ಇವೆ. ಸ್ವಲ್ಪ ಜವಾಬ್ದಾರಿಯುತವಾಗಿ ಆಲೋಚನೆ ಮಾಡಬೇಕಾಗುತ್ತೆ. ಕಾಯಕವನ್ನು ಅರ್ಥಪೂರ್ಣವಾಗಿ ಆಲೋಚನೆ ಮಾಡಿ, ಯಾವುದು ಬೇಕು ಯಾವುದು ಬೇಡ, ಯಾವುದು ಸರಿ ಯಾವುದು ತಪ್ಪು ಇವೆಲ್ಲವನ್ನು ವಿಮರ್ಶೆ ಮಾಡಿ ಕಾಲಿಡುವುದು ಉತ್ತಮ. ಇಲ್ಲಾಂದರೆ ವಿಮರ್ಶೆ ಮಾಡಿಲ್ಲ ಅಂದರೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಸಾಧ್ಯವಾದರೆ ಶಿವನ ದೇವಸ್ಥಾನಕ್ಕೆ ಬಿಲ್ವಪತ್ರೆಯನ್ನು ಅರ್ಚನೆ ಮಾಡಿಸುವುದು ಅಥವಾ ಧ್ವಜಸ್ತಂಭದ ಮುಂದೆ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳುವುದು. ಹೀಗೆ ಪ್ರಾರ್ಥನೆ ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕ ನೆಮ್ಮದಿ ಅಥವಾ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಳ್ಳಬಹುದು. ವೃಷಭ ರಾಶಿಯವರಿಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಮನಸ್ತಾಪಗಳು ಉಂಟಾಗಬಹುದು. ಯಾವ ಸರಿ ಯಾವ ತಪ್ಪು, ಯಾವ ನಿಜ ಯಾವ ಸುಳ್ಳು ಅಂತ ವಿಮರ್ಶೆ ಮಾಡೋಕ್ಕೆ ಸಾಕಷ್ಟು ಸಮಯವನ್ನು ಕಳ್ಕೊಳ್ಬಿಡ್ತೀರಾ. ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ಉದ್ದು. ಹೆಸರು ಕಾಳು ಅಂದರೆ ಬುಧ, ಉದ್ದಿನ ಬೇಳೆ ಅಂದರೆ ರಾಹು. ಎರಡನ್ನೂ ಹಿಡ್ಕೊಂಡು ರಾಹು ಮತ್ತು ಬುಧನ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ಸಾಕಷ್ಟು ಸಂಕಷ್ಟದಿಂದ ನೀವು ಪಾರಾಗಬಹುದು. ನೀವು ಏನೇ ಮಾಡ್ಬೇಕಂದ್ರೆ ಸ್ವಲ್ಪ ಗೌಪ್ಯತೆ ಇರಲಿ, ರಹಸ್ಯವಾಗಿದ್ದರೆ ಒಳ್ಳೆಯದು. ನೀವು ಗೌಪ್ಯವಾಗಿ ಮಾಡಿದ್ರೆ ಯಾವುದೇ ಕಾರ್ಯ ಕೂಡ ಯಾವುದೇ ಕೆಲಸ ಕೂಡ ಯಶಸ್ಸಾಗುತ್ತೆ. ನೀವು ರಹಸ್ಯ ಬಿಟ್ಟು ಕೆಲಸ ಮಾಡಿದರೆ ಅಲ್ಲಿ ಸಮಸ್ಯೆ ಆಗುತ್ತೆ. ಹಾಗಾಗಿ ವೃಷಭ ರಾಶಿಯವರು ಎಲ್ಲ ಕೆಲಸಗಳನ್ನು ಗೌಪ್ಯವಾಗಿ ಮಾಡುವುದು ಒಳ್ಳೆಯದು. ಹಾಗಾಗಿ ವೃಷಭ ರಾಶಿಯವರು ಸಾಕಷ್ಟು ಎಚ್ಚರಿಕೆಯಿಂದ ಇರಿ. ಚಂಚಲತೆ ಸಾಕಷ್ಟು ಇರುತ್ತೆ, ಒಂದಿಷ್ಟು ಭಯದ ವಾತಾವರಣ ಇರುತ್ತೆ. ನೀವು ಏನು ಮಾಡದಿರಕ್ಕಂಥ ಕೆಲವು ತಪ್ಪುಗಳಿಗೆ ತಲೆಯನ್ನು ಬಗ್ಗಿಸಬೇಕಾಗುತ್ತೆ. ನೀವು 10 ಜನ ಜೊತೆಗೆ ಸೇರಿ ಒಂದು ತಪ್ಪನ್ನು ಮಾಡ್ತೀರಾ, ಆ ತಪ್ಪುಗಳಿಗೆ ಶಿಕ್ಷೆ ನೀವು ಒಬ್ಬರೇ ಅನುಭವಿಸಬೇಕಾಗುತ್ತೆ. ಹಾಗಾಗಿ ಕೈಕೆಟ್ಟು ಕೂರ್ಬೇಕಂತ ಏನಿಲ್ಲ. ಒಂದಿಷ್ಟು ಗೋಧಿ ಮತ್ತು ಕಡಲೆಕಾಳುಗಳನ್ನು ಉತ್ತರಾಭಿಮುಖವಾಗಿ ದೃಷ್ಟಿಯನ್ನು ತೆಗೆದು ಹಸಿರು ಗಿಡದ ಮೇಲೆ ಹಾಕಿದರೆ ಸಾಕಷ್ಟು ಒಳ್ಳೆಯದು ಮತ್ತು ಸಾಕಷ್ಟು ಶುಭ ಸುದ್ದಿಯನ್ನು ಕೇಳ್ತೀರಾ. ಅಥವಾ ಕಂದು ಬಣ್ಣದ ಹಸುವಿಗೆ ಗೋಗ್ರಾಸವನ್ನು ಕೊಟ್ಟು ಅದನ್ನು ಪ್ರಾರ್ಥನೆ ಮಾಡಿಕೊಳ್ಳುವುದು ಇನ್ನೂ ಉತ್ತಮ. ಹೀಗೆ ಇಂಥ ಒಂದು ಕಾಯಕವನ್ನು ಮಾಡಿ ಹೆಚ್ಚು ಅಭಿವೃದ್ಧಿಯನ್ನು ಸಿದ್ಧಿಸಿಕೊಳ್ಳಬಹುದು. ಆದರೆ ಮಕ್ಕಳ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಏರುಪೇರು ಆಗಬಹುದು ಮತ್ತು ವಯಸ್ಸಾದ ವೃದ್ಧರು ಮೌನವಾಗಿರುವುದು ತುಂಬ ಉತ್ತಮ. ನೀವು ಯಾವುದೋ ಒಂದು ವಿಷಯಕ್ಕೆ ಸ್ವಲ್ಪ ಜೋರಾಗಿ ಬಾಯಿ ಮಾಡುವುದರಿಂದ ಕುಟುಂಬದಲ್ಲಿ ಕಲಹ ಉಂಟಾಗಬಹುದು. ಹಾಗಾಗಿ ಜವಾಬ್ದಾರಿ ಇರಲಿ, ಎಚ್ಚರಿಕೆ ಇರಲಿ, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಮುನ್ನಡೆಸುವುದು ಉತ್ತಮ. ನೋಡಿದ್ರಲ್ಲ ಸ್ನೇಹಿತರೆ, ವೃಷಭ ರಾಶಿಯವರ ಆಗಸ್ಟ್ ತಿಂಗಳಿನಲ್ಲಿ 2025 ರಾಶಿ ಭವಿಷ್ಯ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.